ಶಾಸಕರ ಭವನದಲ್ಲಿ ಬಾಂಬ್ ಇಟ್ಟಿದ್ದಂತಹ ಆರೋಪ ಪ್ರಕರಣ ಹಳೆ ಕೇಸ್ನಲ್ಲಿ ಗಿರೀಶ್ ಮಟ್ಟಣ್ಣಗೆ ಹೊಸ ಸಂಕಷ್ಟ. ಹಳೆ ಪ್ರಕರಣದ ತನಿಖೆಗೆ ಪ್ರಶಾಂತ್ ಸಂಭರಗಿದ್ದು ಹಳೆ ಕೇಸ್ನಲ್ಲಿ ಗಿರೀಶ್ ಮಟ್ಟಣ್ಣಗೆ ಹೊಸ ಸಂಕಷ್ಟ. ಹಳೆ ಪ್ರಕರಣದ ತನಿಖೆ ಪ್ರಶಾಂತ್ ಸಂಪರ್ಕಿ ದೂರು. ಪ್ರಶಾಂತ್ ಸಂಪರ್ಕಿ ಸಾಮಾಜಿಕ ಕಾರ್ಯಕರ್ತ, ಪೊಲೀಸ್ ಆಯುಕ್ತರು ಮತ್ತು ಗೃಹ ಕಾರ್ಯದರ್ಶಿಗೆ ದೂರು. ವಿಧಾನಸೌಧದ ಬಳಿ ಬಾಂಬ್ ಇಟ್ಟಿದ್ದ ಕೇಸ್ ಪುನಃ ತನಿಖೆ ಆಗಬೇಕು ಹಾಗೂ ಎನ್ಐಎ ತನಿಖೆಗೆ ಒಳಪಡಬೇಕು ಅಂತ ಹೇಳಿ ಆಗ್ರಹ ಬಿತ್ತು. ಸಂಕಷ್ಟ. ಬುರುಡೆ ಗ್ಯಾಂಗ್ನ ಸದಸ್ಯರೂ ಆಗಿರುವಂತಹ ನಮ್ಮ ಗಿರೀಶ್ ಮಟ್ಟಣ್ಣ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಈಗ ಪ್ರಶಾಂತ್ ಸಂಭರ್ಗೆ ಇನ್ನೊಂದು ಸಂಕಷ್ಟವನ್ನ ಕೊಟ್ಟಿದ್ದಾರೆ. ಮಟ್ಟಣ್ಣನವರ ಹಳೆ ಕೇಸಿಗೆ ಮತ್ತೆ ರೀಓಪನ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಬೇಕಾಗಿತ್ತ ಇದೆಲ್ಲ ಸೈಲೆಂಟಾಗಿ ಕುತ್ಕೊಳ್ಳೋದು ಬಿಟ್ಬಿಟ್ಟು ಏನೋ ಮಾಡ್ತೀನಿ ಅಂತ ಹೋಗಿದ್ರು. ಹೋರಾಟಗಾರರಾಗಿರುವಂತಹ ಗಿರೀಶ್ ಮಟ್ಟಣ್ಣನವರ ಈ ಹಿಂದೆ ವಿಧಾನಸೌಧದ ಬಳಿ ಬಾಂಬ್ ಇಟ್ಟಿದ್ದಂತಹ ಆರೋಪ ನ್ಯಾಯಾಲಯದಲ್ಲಿ ಖುಲಾಸೆಯಾಗಿತ್ತು. ಆದರೆ ಇದೀಗ ಪ್ರಕರಣವನ್ನ ಮತ್ತೆ ತನಿಖೆ ಮಾಡಬೇಕು ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಭರಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಹಾಗೂ ಗೃಹ ಕಾರ್ಯದರ್ಶಿಗೆ ದೂರನ್ನ ಸಲ್ಲಿಸಿದ್ದಾರೆ. ವಿಧಾನಸೌಧದ ಬಳಿ ಬಾಂಬ್ ಇಟ್ಟಿದ್ದಂತಹ ಕೇಸ್ ಸಂಖ್ಯೆ ಬಂದ್ಬಿಟ್ಟು 243/2005 ಆಗಿರುವಂತದ್ದು. ಇದು 2005 ಪ್ರಕರಣ ಏನಿದೆ ಅದನ್ನ ಪುನರ್ ತೆಗೆದು ಮತ್ತೆ ತನಿಖೆ ಆಗಬೇಕು ಅಂತ ಹೇಳಿ ಪ್ರಶಾಂತ್ ಸಂಪರ್ಕಿ ಅವರು ಕೊಟ್ಟಿರುವಂತಹ ದೂರಿನಲ್ಲಿ ಅನ್ವಯವಾಗಿದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಪ್ರಶಾಂತ್ ಸಂಪರ್ಕಿ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ಹೊಸ ಬಾಂಬ್ ಇಟ್ಟಿದ್ದೀರಾ ನೀವು. ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರು ಈ ಹಿಂದೆ ವಿಧಾನಸೌಧದ ಬಳಿ ಬಾಂಬ್ ಇಟ್ಟಿದ್ದಂತಹ ಆರೋಪದ ಅಡಿಯಲ್ಲಿ ಆರೋಪ ಇದೆ. ಅವರು ನ್ಯಾಯಾಲಯದಲ್ಲಿ ಅದು ಖುಲಾಸೆ ಆಗಿತ್ತು. ಈಗ ನೀವು ದೂರು ಕೊಟ್ಟಿದ್ದೀರಿ. 2003ರಲ್ಲಿ ಶಾಸಕರ ಭವನದಲ್ಲಿ ಬಾಂಬ್ ಇಟ್ಟು ಸಿಕ್ಕಾಕೊಂಡಿದ್ದ ಗಿರೀಶ್ ಮಟ್ಟಣ್ಣವರ್ 2016 243/2005 ಕೇಸ್ ಅಲ್ಲಿ ಖುಲಾಸೆ ಹೊಂದ್ತಾರೆ. ಅದಾದ ನಂತರ 2024-25ರಲ್ಲಿ ಒಂದು 15 ಯೂಟ್ಯೂಬ್ ಚಾನೆಲ್ಗಳಿಗೆ, ಫೇಸ್ಬುಕ್ ಲೈವ್ಗಳಿಗೆ, ಅನೇಕ ಮಾಧ್ಯಮದ ಮಿತ್ರರಿಗೆ ಮತ್ತು ಪಬ್ಲಿಕ್ ಫಂಕ್ಷನ್ಗಳಲ್ಲಿ ರಾಜಾರೋಷವಾಗಿ ನಾನೇ ಬಾಂಬ್ ಇಟ್ಟಿದ್ದು, ನಾನು ಬಾಂಬ್ SI, ನನಗೆ ಆ ಬ್ರ್ಯಾಂಡ್ ಕಂಡ್ರೆ ಇಷ್ಟ, ಬಾಂಬ್ ಮಟ್ಟಣ್ಣವರಂತ ನನ್ನ ಬ್ರ್ಯಾಂಡ್ ಆಗಿದೆ, ಅದು ನನಗೆ ತುಂಬಾ ಖುಷಿ ಕೊಡುತ್ತೆ, ಇದು ಜಂಬದ ವಿಷಯ, ನನಗೆ ನಾಚಿಕೆ ಇಲ್ಲ ಅನ್ನುವ ಮಾತನ್ನ ಪರಿಯಾಗಿ ಎಲ್ಲ ವಿಡಿಯೋಗಳಲ್ಲಿ ಮಾತಾಡಿದ್ದಾರೆ. ಅದಾದ ನಂತರ ಇನ್ನೊಂದು ಸಂದರ್ಶನದಲ್ಲಿ ಬಾಂಬ್ ಇಡೋದು ಹೇಗೆ, ಬಾಂಬ್ ಮಾಡೋದು ಹೇಗೆ, ನೀವು ಅದು ಬ್ರಹ್ಮ ವಿದ್ಯೆ ಎಲ್ಲ, ನಿಮ್ಗೆ ಬಾಂಬ್ ಮಾಡೋದನ್ನ ಕಲಿಸ್ಕೊಡ್ತೀನಿ ಅಂತ ವಿಡಿಯೋದಲ್ಲಿ ಮಾತಾಡ್ತಾರೆ. ಇದಾದ ನಂತರ ಅನೇಕ ವಿಷಯಗಳಲ್ಲಿ ಬಾಂಬ್ ತಯಾರಿಕೆ ಬಗ್ಗೆ ಎಲ್ಲಿ ಸಿಗುತ್ತೆ, ಯಾತರ ಮಾಡ್ಕೊಡ್ಬೇಕು, ಇದನ್ನ ಮಾಡೋದು ಹೇಗೆ, ಅದೇನ್ ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ರಾಜಾರೋಷವಾಗಿ ತಲೆಯಲ್ಲಿ ಬುದ್ಧಿ ಇತ್ತ ಇಲ್ಲ. ಹೌದು ನೋಡಿ, ಆ ವಿಡಿಯೋಗಳನ್ನೆಲ್ಲ ಒಂದು ಪೆನ್ ಡ್ರೈವ್ ಅಲ್ಲಿ ಹಾಕಿ ಅನೇಕ ವಿಡಿಯೋ ತುಣುಕುಗಳು ಎಲ್ಲೆಲ್ಲಿ ಮಾತಾಡಿದ್ದಾರೆ, ಏನೇನು ಮಾತಾಡಿದ್ದಾರೆ ಅಂತ ಹೇಳಿ ಎಲ್ಲವೂ ವಿಡಿಯೋಗಳನ್ನ ಅವ್ರು ಮಾತಾಡಿದ್ದ ಲಿಪಿಯನ್ನ ಯಥಾವತ್ತಾಗಿ ಟೈಪ್ ಮಾಡಿ ವಿಡಿಯೋ ಸಮೇತ ಇವತ್ತು ಕಮಿಷನರ್ ಆಫೀಸ್ಗೆ ನಾವು ಲಿಖಿತ ದೂರನ್ನು ಕೊಟ್ಟಿದ್ದೇವೆ. ನಮ್ಮ ದೂರಿನ ಅನ್ವಯ ಏನ್ ಹೇಳ್ತೇವೆ ಅಂದ್ರೆ, ನವೆಂಬರ್ 2022ರಲ್ಲಿ ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಸಮಯದಲ್ಲಿ NIA ಮತ್ತು ED ಅವರ ಏನು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ರಿಪೋರ್ಟ್ ಇತ್ತು, ಅದರಲ್ಲಿ ನೇರವಾಗಿ ಹೇಳಿದ್ದಾರೆ ಈ ಬಾಂಬ್ ಹೋಗ್ಬೇಕಾಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಂತ. ಈ ವಿಚಾರವನ್ನು ನಾವು NIA ಕಾಪಿ ಮತ್ತು ED ಕಾಪಿಯನ್ನು ಅದಕ್ಕೆ ಅಟ್ಯಾಚ್ ಮಾಡಿ ಇದಕ್ಕೂ ಮತ್ತು ಅದು ಕೂಡ ಭಾಷಣದಲ್ಲಿ ಹೌದು. ಸೊ ಹೀಗಿರ್ಬೇಕಾದ್ರೆ ಈ ಕುಕ್ಕರ್ ಬ್ಲಾಸ್ಟ್ಗೂ ಮತ್ತು ಗಿರೀಶ್ ಮಟ್ಟಣ್ಣವ್ರಿಗೆ ಸಂಬಂಧ ಇದೆಯಾ? ನಾನು ಅನೇಕ ಬಾರಿ ವಿಡಿಯೋಗಳಲ್ಲಿ ಬಾಂಬ್ ಮಾಡೋದು ಹೇಗೆ ಹೇಳ್ಕೊಡ್ತೀನಿ. ಬಾಂಬ್ ಮಾಡೋದೇನು ಬ್ರಹ್ಮ ವಿದ್ಯೆ ಅಲ್ಲ, ಬಾಂಬ್ ಮಾಡೋದು ತುಂಬಾ ಈಸಿ. ನನ್ನನ್ನ ಬಾಂಬ್ SI ಅಂತಾನೆ ಎಲ್ಲರೂ ಕರಿಬೇಕು, ಅದೇ ನನ್ನನ್ನ ಚಾಲ್ತಿಗೆ ತಂದಿದ್ದು, ನನಗೆ ಯಾವ ನಾಚಿಕೆ ಇಲ್ಲ.
ಹೀಗೆ ಅನೇಕ ಬಾರಿ ಹೇಳೋದ್ರಿಂದ ಅವರು ತಮ್ಮ ಕೋರ್ಟಿನ ವಿಚಾರದಲ್ಲಿ 2005ರಿಂದ 2016ವರೆಗೂ ಏನು ಲೋವರ್ ಕೋರ್ಟ್ ಅಲ್ಲಿ CCH 66 ಅಲ್ಲಿ ಆದ ನಡವಳಿಕೆಯಲ್ಲಿ ನಾವು ಅದನ್ನ ತೆಗೆದು ನೋಡಿದಾಗ ನನಗೆ ಜಿಲೆಟಿನ್ ಅಂದ್ರೆ ಗೊತ್ತಿಲ್ಲ, ಬಾಂಬ್ ಮಾಡೋದು ನನಗೆ ಗೊತ್ತಿಲ್ಲ ಅಂತ ಸುಳ್ಳು ದಾಖಲೆಯನ್ನ ಕೋರ್ಟ್ ಅಲ್ಲಿ ಕೊಟ್ಟಿರ್ತಾರೆ. ಆದ್ರೆ ಆಚೆಗಡೆ ಬಂದು 2024 ಮತ್ತು 25ರಲ್ಲಿ ನಾನು ಹೇಗ್ ಬಾಂಬ್ ಮಾಡ್ತೀನಿ, ಕಲಾ ಮಾಧ್ಯಮ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್, ಅನೇಕ ಯೂಟ್ಯೂಬ್ ಚಾನೆಲ್ಗಳಲ್ಲಿ ರಾಜಾರೋಷವಾಗಿ ಬಾಂಬ್ ಮಾಡೋದನ್ನ ಪ್ರತಿಜ್ಞೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಅನ್ನ ಹೇಳ್ಕೊಡ್ತಾರೆ. ಸರ್, ಇದೇ ಕೆಲಸವನ್ನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾರಾದ್ರೂ ಮಾಡಿದಿದ್ರೆ, ಬಾಂಬ್ ಹೆಂಗ್ ತಯಾರು ಮಾಡ್ತೀವಿ ಅಂತ ಹೇಳಿ ವಿಡಿಯೋಗಳನ್ನ ಮಾಡಿಟ್ಟಿದ್ರೆ ಇಷ್ಟೊತ್ತಿಗಾದ್ರೆ ಬಡ್ದ ಬಾಯಿ ಹಾಕೊಂಡ್ಬಿಡ್ತಿದ್ರು ಸರ್. ಹೌದು, ಅವರು ಹೇಳ್ತಾರೆ ಬಾಂಬ್ ತಯಾರು ಮಾಡೋದು ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಅವರು ಯೂಟ್ಯೂಬ್ ಅಲ್ಲಿ ಹೇಳ್ತಾರೆ ಬಾಂಬ್ ತಯಾರು ಮಾಡೋದು ಹೇಳ್ಕೊಡ್ತೀನಿ ಅಂತ. ಸೊ ಎಲ್ಲವನ್ನು ಗಮನ ಇಟ್ಕೊಂಡು ಇಡೀ ತನಿಖೆಯಲ್ಲಿ ಬಂದಿರತಕ್ಕಂತ ಶಾರಿಕ್ಕಿನ ಕೇಸು, ಕುಕ್ಕರ್ ಕೇಸ್ಗೂ ನಮ್ಮ ಮಟ್ಟನ್ ಅವರು, ಶಾರಿಕ್ ಹೋಗ್ತಾ ಇದ್ದಿದ್ದು ಧರ್ಮಸ್ಥಳಕ್ಕೆ, ಮಟ್ಟನ್ ಅವರು ಹೋರಾಡ್ತಾ ಇರೋದು ಧರ್ಮಸ್ಥಳದ ವಿರುದ್ಧ. ಇಲ್ಲೆಲ್ಲರೂ ಸಾಮ್ಯತೆ ಇದೆಯೇ, 1% ಇದಕ್ಕೆ ಹುಳ್ಳಿದೆಯೇ ಅಂತ ಹೇಳಿ ಮರು ತನಿಖೆಗೆ ಮತ್ತು ಈ ವಿಡಿಯೋಗಳನ್ನ ಸಬ್ಮಿಟ್ ಮಾಡಿದ್ದೀವಿ. 3 ನಿಮಿಷದ ವಿಡಿಯೋ, 10 ವಿಡಿಯೋಗಳನ್ನು ಸಬ್ಮಿಟ್ ಮಾಡಿದ್ದೀವಿ. ಎಲ್ಲದರಲ್ಲೂ ಅವ್ರು ಒಪ್ಕೊಂಡಿದ್ದಾರೆ. ಸೊ ಇದನ್ನ ಎವಿಡೆನ್ಸ್ ಆಗಿ ತಗೊಂಡು ಕ್ರಿಮಿನಲ್ ಕೇಸ್ಗೆ ಯಾವುದೇ ಲಿಮಿಟೇಷನ್ ಇಲ್ಲದೆ ಇರೋದ್ರಿಂದ ಕ್ರಿಮಿನಲ್ ಕೇಸನ್ನ ಯಾವಾಗ ಬೇಕಾದ್ರೂ ಸರ್ಕಾರ ತಗೋಬಹುದು ಅಂತ ಹೇಳಿ ಸರ್ಕಾರದ ವಿರುದ್ಧ, ರಾಜ್ಯದ ವಿರುದ್ಧ, ದೇಶದ ವಿರುದ್ಧ ಪಿತೂರಿ ಮಾಡೋದ್ರಿಂದ ಈ ಕೇಸನ್ನ ಮರು ಪರಿಶೀಲನೆ ಮಾಡಬೇಕು ಅಂತೇಳಿ ಹೋಮ್ ಸೆಕ್ರೆಟರಿಗೆ ಮನವಿ ಮಾಡಿ ಈ ಕೇಸನ್ನ ತಗೊಂಡಿದ್ದೇವೆ. ಸಂಪರ್ಕಿ ಅವರೇ, ಇಷ್ಟು ದಿನ ಅವರು ವಿಡಿಯೋಗಳಲ್ಲಿ ಮಾತನಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರಿ. ವಿಡಿಯೋಗಳಲ್ಲಿ ಹೆಂಗ್ ಬಾಂಬ್ ತಯಾರು ಮಾಡೋದು, ನಂಗೆ ಗೊತ್ತಿದೆ ಬಾಂಬ್ ತಯಾರು ಮಾಡಿ ಇಡಬೇಕು, ಇದೆಲ್ಲ ಮಾತಾಡಿದ್ದು ಹೌದು. ಇದನ್ನ ಖಂಡಿಸೋರು ಯಾರು ಇರ್ಲಿಲ್ವಾ ಅಂತ? ಅಂದ್ರೆ ಖಂಡಿತ ಅದನ್ನ ಚಪ್ಪಾಳೆ ಹೊಡೆದವರು ನೋಡಿ. ನೀವು ಲೆಫ್ಟ್ ವಿಂಗ್ ಅವರಿಗೆ ರೈಟ್ ವಿಂಗ್ ಅವರಿಗೆ, ನಾನು ರೈಟ್ ವಿಂಗ್, ನಾನು ಬಿಜೆಪಿ, ನಾನು ಹಿಂದುತ್ವ, ನನಗೆ ಹಿಜಾಬ್ ಬಗ್ಗೆ, ಲೌಡ್ ಸ್ಪೀಕರ್ ಬಗ್ಗೆ, ಹಲಾಲ್ ಬಗ್ಗೆ ಅನೇಕ ಬಾರಿ ನಾನು ಹೋರಾಟಗಳನ್ನು ಮಾಡಿದ್ದೇನೆ. ನೀವು ಲೆಫ್ಟ್ ವಿಂಗ್ ಇರಿ, ನಾಸ್ತಿಕರಾಗಿ ನಮ್ಗೇನು ತೊಂದರೆ ಇಲ್ಲ. ಆದ್ರೆ ಈ ಟೆರರಿಸಂಗೆ ಯಾವ ಜಾತಿ ಇಲ್ಲ ಅಂತ ಹೇಳಿದಾಗ ಮಟ್ಟನ್ನವರು ಟೆರರಿಸ್ಟ್ಗೂ ಏನು ಸಂಬಂಧ ಇಲ್ಲ ಅಂದಂಗಾಯ್ತಾ? ಎಲ್ಲೋ ಒಂದ್ ಕಡೆ ಇದನ್ನ ನಾವು ಹತ್ರ ಪರಿಗಣಿಸ್ಬೇಕಲ್ವಾ? ನೀವು ನಾಸ್ತಿಕರಾಗಿ ಧರ್ಮಸ್ಥಳ ವಿರುದ್ಧ ಹೋರಾಡ್ತೀರಾ, ಹೋರಾಡಿ. ಆದ್ರೆ ಬಾಂಬು, ಶಾರಿಕ್ ಮಾಡಿರ್ತಕ್ಕಂಥ ಕುಕ್ಕರ್ ಬಾಂಬ್ ಬ್ಲಾಸ್ಟ್, ನಾನು ನನ್ನ ಹೋರಾಟದ ಪರಿಕಲ್ಪನೆಯಲ್ಲಿ ಏನ್ ಹೇಳಿದ್ದೇನೆ ಕಮಿಷನರ್ಗೆ ಅಂದ್ರೆ, ಸರ್ ನಾನು ಐ ಆಮ್ ವರೀಡ್ ಅಬೌಟ್ ದಿ ಸೆಕ್ಯೂರಿಟಿ ಆಫ್ ಮೈ ಹಿಂದೂ ಡಿವೋಟೀಸ್. ಧರ್ಮಸ್ಥಳದಲ್ಲಿ ಬರುವ ಹಿಂದೂ ಭಕ್ತಾದಿಗಳ ಬಗ್ಗೆ ನನಗೆ ಭಯ ಇದೆ. 2022ರಲ್ಲಿ ಬಾಂಬ್ ತರಬೇಕು ಅಂತ ಹೊರಟ್ರು. ನನ್ನ ಭಕ್ತಾದಿಗಳು, ಟೆಂಪಲ್ ಟೂರಿಸಂ ಆಗಿರ್ಬೋದು ಅಥವಾ ಭಕ್ತಾದಿಗಳಾಗಿರ್ಬೋದು, ಎಲ್ಲೋ ಒಂದ್ ಕಡೆ ಹೊಡೆತ ಬೀಳ್ತಾ ಇದೆ. ಇದ್ರ ಬಗ್ಗೆ ನೀವು NIA ತನಿಖೆ ಕೊಡಬೇಕು. ಇಲ್ಲಿದೆ ನೋಡಿ 6 ವಿಡಿಯೋ ಆತ ಮಾತಾಡಿರೋದು, ರಾಜಾರೋಷವಾಗಿ ಮಾತಾಡಿರೋದು ಇದೆ, ದಯವಿಟ್ಟು ಕೇಸ್ ತಗೊಳ್ಳಿ ಅಂತ ಹೇಳಿದಾಗ ಆ ವಿಡಿಯೋಗಳೆಲ್ಲ ಕೊಡಿ, ಪೆನ್ ಡ್ರೈವ್ ಅಲ್ಲಿ ಹಾಕ್ತೀವಿ ಅಂತ ಹೇಳಿ ಮತ್ತೆ ಒಂದು ಪೆನ್ ಡ್ರೈವ್ ಅಲ್ಲಿ ಹಾಕೊಟ್ಟು ಇವತ್ತು ನಾನು ಕಮಿಷನರ್ ಆಫೀಸಿಂದ ಆಚೆ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಏನಾಗಬಹುದು ಮುಂದೆ, ಯಾವ ತರ ಸ್ಟೆಪ್ ತೆಗೆದುಕೊಳ್ಬಹುದು ಅಂತ? ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಕೇಸನ್ನ ಮಾಡ್ಬೋದು. ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂದ್ರೆ 5 ವರ್ಷ ಸತತವಾಗಿ ಸೌಜನ್ಯದ ಹೆಸರಿನಲ್ಲಿ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಮತ್ತು ಧರ್ಮಸ್ಥಳದ ಬಗ್ಗೆ ಬುಲ್ಡೋಸರ್ ಹತ್ತಿಸ್ತೀನಿ, ಬುಲ್ಡೋಸರ್ ಇದು ದೇವಸ್ಥಾನವೇ ಅಲ್ಲ, ಯಾರೋ ಒಬ್ಬರಿಗೆ ಸೇರಿರ್ತಕ್ಕಂಥ ಆಸ್ತಿ ಅಂತ ಹೇಳಿ ಬುಲ್ಟೆ ಬಿಟ್ಟು ನಮ್ಮ ನಂಬಿಕೆ, ಅನ್ನಪ್ಪನ ನಂಬಿಕೆ, ಮಂಜುನಾಥನ ನಂಬಿಕೆ ಬಗ್ಗೆ ಮಾತಾಡ್ತಾರಲ್ಲ, ಇದು ನೀವು ಇಫ್ ಯು ಹ್ಯಾವ್ ಅ ಪೊಲಿಟಿಕಲ್ ವಿಲ್ 100% is a fit case for reopening this case. ಅಲ್ಲ, ವಾಕ್ ಸ್ವಾತಂತ್ರ್ಯ ಇದೆ ಅನ್ನುವಂತ ಕಾರ್ಯಕ್ರಮ ಅಂದ್ರೆ ಅದಿದೆ ಅನ್ನುವಂಥದ್ದು ಗೊತ್ತಾದ್ಮೇಲೆ ಅಥವಾ ವಾಕ್ ಸ್ವಾತಂತ್ರ್ಯ ಇದೆ ಅನ್ನೋ ಕಾರಣಕ್ಕೆ ಹೆಂಗ್ ಬೇಕಾದ್ರೆ ಹಂಗ್ ಮಾತಾಡಕ್ ಆಗಲ್ಲ. ಖಂಡಿತ ವಿತ್ ಪ್ರೂಫ್ ಇದೆ, ಅದನ್ನೇ ಕೊಟ್ಟಿದ್ದೀವಿ. ಯಾಕೆ ಕೋರ್ಟ್ ಇದನ್ನ ಸಾಕ್ಷಿಯಾಗಿ ಪರಿಗಣಿಸಬಾರ್ದು? IT Act 66 ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಎನಿ ಕಾಗ್ನಿಸಬಲ್ ಅಫೆನ್ಸ್ ಆನ್ ವಿಡಿಯೋ ಡಿಜಿಟಲ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅ ಪ್ರೂಫ್. ಇವಾಗ ಇಮೇಲ್, ವಾಟ್ಸ್ಆಪ್, ವಿಡಿಯೋ ಎಲ್ಲವನ್ನೂ ಪ್ರೂಫ್ ಆಗಿ ತಗೊಂತಾ ಇರ್ಬೇಕಾದ್ರೆ ಇದನ್ನ ಯಾಕೆ ನೀವು ತಗೋಬಾರ್ದು ಅಂತ ನಾವು ಮನವಿ ಮಾಡಿದ್ದೇವೆ. ಓಕೆ, ಹಂಗಾದ್ರೆ ಮುಂದೊಂದಿನ ಸಂಕಷ್ಟ ಫಿಕ್ಸ್ ಅಂತ ಹೇಳ್ತಾ ಇದ್ದೀರಾ? ನೋಡಿ, ಉಪ್ಪು ತಿನ್ನೋದು ನೀರು ಕುಡಿಲೇಬೇಕು, ಅದು ಬ್ಯಾಜ್ ಅಲ್ಲ, ಅದೇ ನೊಬೆಲ್ ಪ್ರೈಸ್ ಅಲ್ಲ ಬಾಂಬ್ ಬಿಟ್ಟಿರೋದು. ಪ್ರಜಾಪ್ರಭುತ್ವದಲ್ಲಿ ಶಾಸಕರು ನಮ್ ದೇವ್ರು. 2003ರಿಂದ ಇಲ್ಲಿವರೆಗೂ ಒಂದು 400ರಿಂದ 500 ಜನ ಶಾಸಕರು ಬಂದು ಹೋಗಿದ್ದಾರೆ. ತಮ್ಮ LH ಹೌಸ್ ಅಲ್ಲಿ ಶಾಸಕರ ಭವನದಲ್ಲಿ ಬಾಂಬ್ ಬಿಟ್ಟಿದ್ದ ಕೇಸ್ ಬಿದ್ದೋದಾಗ ಒಬ್ಬ ಶಾಸಕರು ಬಂದು ಓಪನ್ ಆಗ್ಬೇಕು, ನಮ್ಮ ಸುರಕ್ಷತೆ ಬಗ್ಗೆ ಇಂಪಾರ್ಟೆಂಟ್ ಇದೆ, ಇನ್ನೊಂದ್ಸಲಿ ಆಗ್ಬಾರ್ದು. 2003ರ ಲೋಕಸಭಾ ಬಾಂಬ್ ಬಿಟ್ಟ ಪಾಕಿಸ್ತಾನದವ್ರು ಬಂದು ಒಳಗಡೆ ಗುಂಡಿನ ಕಾಲ್ಗ ಮಾಡಿದಾಗ ಪಾಕಿಸ್ತಾನ್ ಸ್ಪಾನ್ಸರ್ಡ್ ಆಗಿತ್ತು.
ಅಲ್ಲ ಸರ್, ಇಲ್ಲಿ ಆಗ ಇದು ನಮ್ಮ ಪೊಲೀಸರಾಗಿದ್ರು. ಸುರಕ್ಷತೆ ಬಗ್ಗೆ, ನಮ್ಮ ರಾಜ್ಯದ ಚುನಾಯಿತ ಪ್ರತಿನಿಧಿ ಬಗ್ಗೆ ಮಾತಾಡೋರು ಒಬ್ರಿರ್ಲಿಲ್ಲ. ಒಬ್ಬ ಸಾಮಾನ್ಯ ಸೋಷಿಯಲ್ ವರ್ಕರ್ ನನ್ನಂತವನು, ಸಾಮಾಜಿಕ ಕಳಕಳಿ ಇರೋನು ಸಾಮಾನ್ಯ ವ್ಯಕ್ತಿ ಬಂದು ಇವತ್ತು ಆ ಕೇಸನ್ನ ತೆಗಿಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದೀವಿ ಒಂಟಿಯಾಗಿ. ಓಕೆ ಓಕೆ ಪ್ರಶಾಂತ್ ಸಂಪರ್ಗಿ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ನನ್ನ ಬಳಿ ಸಾಕ್ಷಿ ಇದೆ, ನಾನು ಆ ಸಾಕ್ಷಿಯನ್ನ ಕೊಟ್ಟಿದ್ದೇನೆ, ಆ ಪೆನ್ ಡ್ರೈವ್ ಕೊಟ್ಟಿದ್ದೇನೆ, ಯಾವಾಗ ಅವರು ಬಾಂಬ್ ತಯಾರಿ ಮಾಡ್ತೀವಿ, ನಾವು ತಯಾರಿ ಮಾಡೋದು ಹೇಗೆ ಅಂತ ಗೊತ್ತಿದೆ, ತುಂಬಾ ಈಸಿ, ಏನು ವರಿ ಮಾಡ್ಕೋಬೇಡಿ, ಹಿಂಗ್ ಹಂಗ್ ಮಾಡ್ರೆ ಬಾಂಬ್ ಆಗ್ಬಿಡುತ್ತೆ ಅಂತೆಲ್ಲ ಹೇಳಿರೋ ವಿಡಿಯೋವನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಪ್ರಶಾಂತ್ ಸಂಪರ್ಗಿ ಅವರು ದೂರನ್ನ ಕೊಟ್ಟಿರೋದನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿರುವಂತಹ ವಿಧಾಯಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.